ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು 1000 ಗಂಟಲೆ ಸ್ಟಾಕ್ಸ್ಗಳು ಲಿಸ್ಟ್ ಆಗಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಸರ್ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ. ಎರಡು ರೀತಿಯಾಗಿ ನೀವು ಇನ್ವೆಸ್ಟ್ ಮಾಡಬಹುದು. ಒಂದು ಡೈರೆಕ್ಟ್ ಆಗಿ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಬಹುದು. ಇನ್ನೊಂದು ಕಡೆಯಿಂದ ಸ್ಟಾಕ್ಸ್ ಗಳ ಬಾಸ್ಕೆಟ್ ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಬಹುದು. ಅಂದ್ರೆ ಮಲ್ಟಿಪಲ್ ಸ್ಟಾಕ್ಸ್ ಗಳು ಇರುತ್ತೆ. ನಿಮ್ಮ ಕಡೆ ಇರತಕ್ಕಂತ ಒಂದು ಕಡಿಮೆ ಅಮೌಂಟ್ ಇರಬಹುದು. ಅದು ಇವನ್ 500 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇದೆ ಮ್ಯೂಚುವಲ್ ಫಂಡ್ಸ್ಗಳು ಹಾಗೆ ಓವರ್ ಆಲ್ ಒಂದು ಇಂಡೆಕ್ಸ್ ಫಂಡ್ಸ್ಗಳಲ್ಲಿ. ಇದೇ ಎಕ್ಸಾಕ್ಟ್ ವಿಷಯವನ್ನು ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಆರಾಮಾಗಿ ಕುತ್ಕೊಂಡು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಹಣವನ್ನ ಹೂಡಿಕೆ ಮಾಡತಕ್ಕಂಥ ಅವಕಾಶಗಳನ್ನ ಈ ರೀತಿಯಂತ ಫಂಡ್ಸ್ಗಳು ತಂದುಕೊಡುತ್ತೆ. 7 ಡಿಫರೆಂಟ್ ಪೋರ್ಟ್ಫೋಲಿಯೋಸ್ ಗಳನ್ನ ಈ ವಿಡಿಯೋ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಒಂದು ಯಾವ ರೀತಿ ಹಣವನ್ನ ಡೈವರ್ಸಿಫೈಡ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಇನ್ನೊಂದು ಕಡೆಯಿಂದ ಎಫೆಕ್ಟಿವ್ ಆಗಿ ರಿಟರ್ನ್ ಜನರೇಟ್ ಮಾಡತಕ್ಕಂಥ ಪಾಸಿಬಿಲಿಟೀಸ್ಗಳು ಕೂಡ ಈ ಫಂಡ್ಸ್ ಗಳಿಂದ ಇರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ವೆಸ್ಟ್ಮೆಂಟ್ ಮೆಥಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಥಂಬ್ ರೂಲ್. ಒಂದೇ ದಿನದಲ್ಲೇ ಇದು ತುಂಬಾ ದೊಡ್ಡ ಮಿಸ್ಟೇಕ್ ಜನಗಳು ಮಾಡ್ತಕ್ಕಂಥದ್ದು. ಒಂದೇ ದಿನದಲ್ಲೇ ನಾನು ಹೋಗ್ತೀನಪ್ಪ ಇವತ್ತು 1 ಲಕ್ಷ ಇಟ್ಕೊಂಡು ಹೋಗ್ಬಿಡ್ತೀನಿ, ಒಂದು 5 ಲಕ್ಷ ಮಾಡ್ಬಿಡ್ತೀನಿ ಒಂದು 3 ತಿಂಗಳು 4 ತಿಂಗಳಲ್ಲಿ ಅಂತ ಅನ್ಕೊಂಡು ಜನಗಳು ಇನ್ವೆಸ್ಟ್ ಮಾಡ್ತಕ್ಕಂಥ ಮೈಂಡ್ ಸೆಟ್ ಅನ್ನು ಇವತ್ತಿನ ಕಾಲಕ್ಕೆ ಹೊಂದಿರ್ತಾರೆ. ಬಹಳ ತಪ್ಪು ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಂದ ವೆಲ್ತ್ ಅನ್ನ ಜನರೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದು ಸಮಯವನ್ನ ತಗೊಳುತ್ತೆ. ಸೊ ಪೇಷನ್ಸ್, ತಾಳ್ಮೆ ಅನ್ನೋದು ಬಹಳನೇ ಮುಖ್ಯ ಒಬ್ಬ ಇನ್ವೆಸ್ಟರ್ಸ್ಗೆ. ಸೊ ಯೂಶುವಲಿ ಡೇಟಾ ಹೇಳುತ್ತೆ 10 ವರ್ಷದ ಮೇಲೆ ಯಾರ್ಯಾರು ಹೋಲ್ಡ್ ಮಾಡಿದಾರೋ 10 ವರ್ಷದ ಮೇಲೆ ಹೋಲ್ಡಿಂಗ್ ಇರತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ಗಳು ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಪಾಸಿಟಿವ್ ರಿಟರ್ನ್ ತಂದು ಕೊಟ್ಟಿರ್ತಕ್ಕಂಥದ್ದು ಹಿಸ್ಟಾರಿಕಲಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವಿಷನ್ ಏನಿದೆಯೋ ಒಂದು 5 ವರ್ಷ 10 ವರ್ಷ 15 ವರ್ಷ ಈ ರೀತಿಯಂತ ವಿಷನ್ ಅನ್ನ ಇಟ್ಕೊಂಡಾಗ ಅಮೌಂಟ್ ಅನ್ನು ಏನಿದೆಯೋ ಅಂದ್ರೆ ನಾವು ಊಹೆನೂ ಮಾಡಕ್ ಆಗದೆ ಇರತಕ್ಕಂಥ ಹ್ಯೂಜ್ ಅಮೌಂಟ್ ಅನ್ನು ಕೊಡ್ತಕ್ಕಂಥ ಪಾಸಿಬಿಲಿಟಿ ಸ್ಟಾಕ್ ಮಾರ್ಕೆಟ್ ಹೊಂದಿರುತ್ತೆ. ಬಟ್ ಇಲ್ಲಿ ನಾವು ಕ್ರಿಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಏನೋ ಮಾಡ್ತಾ ಇದೀವಿ. ನಾನು ಆಲ್ರೆಡಿ ಹೇಳಿದೆ ಮಲ್ಟಿಪಲ್ ಸ್ಟಾಕ್ಸ್ ಗಳು ಇರುತ್ತೆ. ನಿಮಗೆ 108 ಸ್ಟಾಕ್ಸ್ ಗಳು ಇರುತ್ತೆ. ಎಲ್ಲದರಲ್ಲೂ ಹಣವನ್ನ ಹೂಡಿಕೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅಥವಾ ಆಗೋದೂ ಇಲ್ಲ. ಇನ್ನೊಂದು ಕಡೆಯಿಂದ ಒಂದು ಬಾಸ್ಕೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ 50 ಅಂತಕ್ಕಂಥ ಬರ್ತದೆ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಡೀಟೇಲ್ ಆಗಿ. ಒಂದು 50 ಕಂಪನೀಸ್ಗಳು ಟಾಪ್ 50 ಕಂಪನೀಸ್ಗಳಲ್ಲಿ ಹೂಡಿಕೆ ಮಾಡೋ ಅವಕಾಶವನ್ನ ತಂದು ಕೊಡುತ್ತೆ ನಮಗೆ ಕಡಿಮೆ ಅಮೌಂಟ್ ಅಲ್ಲೇ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಆಮೇಲೆ. ಸೊ ಈ ರೀತಿಯಾದಂತಹ ಅವಕಾಶಗಳನ್ನ ಹುಡ್ಕೊಂಡು ಹೋದಾಗ ಆಬ್ವಿಯಸ್ಲಿ ನಮ್ಮ ಅಮೌಂಟ್ ಒಂದು ಡೀಸೆಂಟ್ ಗ್ರೋತ್ ಅಲ್ಲಿ ಬೆಳೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಓವರ್ ದ ಲಾಂಗ್ ರನ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಡೈವರ್ಸಿಫಿಕೇಶನ್. ಒಂದೇ ಕಡೆಗೆ ನಮ್ಮ ಹಣವನ್ನ ಯಾವತ್ತೂ ನಾವು ಹೂಡಿಕೆ ಮಾಡಬಾರ್ದು. ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ ಗಳ ಮೇಲೆ ನಾವು ಹೂಡಿಕೆಯನ್ನ ಮಾಡಿದಾಗ ನಮ್ಮ ಹಣ ಸೇಫ್ ಆಗಿರುತ್ತೆ. ಒಂದು ಏನೇ ಒಂದರಲ್ಲಿ ಪ್ರಾಬ್ಲಮ್ ಆದ್ರೂ ಕೂಡ ಇನ್ನೊಂದರಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಪೋರ್ಟ್ಫೋಲಿಯೋ. ಇನ್ನೊಂದು ಕಡೆಯಿಂದ ಬೆಟರ್ ರಿಟರ್ನ್ ಅನ್ನು ಕೂಡ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಜಾಸ್ತಿ ವಾಲಟಿಲಿಟಿ ರಿಸ್ಕ್ ಅಂತ ಹೇಳ್ತೀವಿ ನಾವು. ಏರುಪೇರಿನ ಗತಿಗಳು ಬಹಳ ಕಡಿಮೆ ಇರುತ್ತೆ ಡೈವರ್ಸಿಫಿಕೇಶನ್ ಮಾಡಿದಾಗ. ಸೊ ಇದೆಲ್ಲ ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇವಾಗ ಪೋರ್ಟ್ಫೋಲಿಯೋಗಳ ಬಗ್ಗೆ ಮಾತಾಡೋಣ. ಸೊ ಒಂದೊಂದು ಪೋರ್ಟ್ಫೋಲಿಯೋ ಕೂಡ ಅದರದೇ ಆದಂತಹ ಮೀನಿಂಗ್ ಇರುತ್ತೆ. ಸೊ ನಾನು ಇವಾಗ ಮಾತಾಡ್ತಾ ಹೋಗ್ತೀನಿ ಅದರ ಬಗ್ಗೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಸಿಂಪ್ಲೆಸ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ಬೋದು, ನಿಫ್ಟಿ 50 ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ನಿಫ್ಟಿ 50 ಅಂದ್ರೆ ಏನಪ್ಪಾ? ಟಾಪ್ 50 ಕಂಪನೀಸ್ ಗಳನ್ನ ರಿಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಬಾಸ್ಕೆಟ್ ಅಂತ ಹೇಳ್ಬೋದು. ಈ ಬಾಸ್ಕೆಟ್ ಅಲ್ಲಿ ಟಾಪ್ 50 ಕಂಪನೀಸ್ ಗಳಿರುತ್ತೆ. ಇಂಡಿಯಾದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಸ್ಟಾಕ್ಸ್ ಗಳ ವೈಸ್ ನೋಡ್ತೀವಿ ಅಂತಂದ್ರೆ. ಸೊ ಈ ಒಂದು ಇಂಡೆಕ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕಾದ್ರೆ ನಮ್ಮ ಹಣವನ್ನ ನಾವು ಟಾಪ್ 50 ಕಂಪನೀಸ್ಗಳು, ಭಾರತದಲ್ಲಿ ಇರತಕ್ಕಂಥ ಟಾಪ್ 50 ಕಂಪನೀಸ್ ಗಳ ಮೇಲೆ ಡೈರೆಕ್ಟ್ ಆಗಿ ಹೂಡಿಕೆ ಮಾಡ್ತಕ್ಕಂಥ ಅವಕಾಶ ಇದು ನಮಗೆ ತಂದು ಕೊಡುತ್ತೆ. ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್. ಇಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಜಾಸ್ತಿ ಎಲ್ಲ ರಿಸ್ಕ್ ಬೇಡಪ್ಪ, ಆರಾಮಾಗಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರಿಗೆ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ಇವತ್ತಿನ ಕಾಲಕ್ಕೆ ನಿಫ್ಟಿ 50 ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಎಷ್ಟೋ ಇಂಡೆಕ್ಸ್ ಫಂಡ್ಸ್ ಗಳು ಬರುತ್ತೆ. ಇನ್ನೊಂದು ಕಡೆಯಿಂದ ETFs ಅಂತ ಹೇಳ್ತೀವಿ ನಾವು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಅಂದ್ರೆ ನಾರ್ಮಲ್ ಮಾರ್ಕೆಟ್ ಅವರ್ಸ್ ಅಲ್ಲೇ ಆಸ್ ಎ ಸ್ಟಾಕ್ ಆಗಿ ಪರ್ಚೇಸ್ ಮಾಡಬಹುದು ನೀವು. ನಿಫ್ಟಿ ಬೀಸ್ ಅಂತಕ್ಕಂಥದ್ದು ಬರುತ್ತೆ. ಇದು ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರತಕ್ಕಂಥದ್ದು. ಒಂದು ನಿಫ್ಟಿ ಬೀಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಟಾಪ್ 50 ಕಂಪನೀಸ್ ಗಳ ಮೇಲೆ ಹೂಡಿಕೆ ಮಾಡಿದಾಗ ಲೆಕ್ಕ ಇವನ್ 200 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶವನ್ನ ಇದು ನಮಗೆ ತಂದ್ಕೊಡುತ್ತೆ. ಇನ್ನು ಎರಡನೇದಾಗಿ ಬರ್ತಕ್ಕಂತಹ ಫಂಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನಿಫ್ಟಿ 50 ಫಂಡ್ ಇಂಡೆಕ್ಸ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಕಾರ್ಪೊರೇಟ್ ಬಾಂಡ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಸೊ ಇಕ್ವಿಟಿ ಡೆಟ್, ಸೊ ಜಾಸ್ತಿ ರಿಸ್ಕ್ ಇರ್ತಕ್ಕಂಥದ್ದು ಇದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾಂಬಿನೇಷನ್ ನಿಫ್ಟಿ 50 ಅದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಕಾರ್ಪೊರೇಟ್ ಬಾಂಡ್ಸ್ ಗಳ ಮೇಲೆ ರಿಸ್ಕ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಡೀಸೆಂಟ್ ರಿಸ್ಕ್ ಇರುತ್ತೆ, ಅದರ ತಕ್ಕ ಹಾಗೆ ಡೀಸೆಂಟ್ ರಿವಾರ್ಡ್ ಕೂಡ ಇರುತ್ತೆ. ಇನ್ಫ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಮಾಸ್ಟರ್ ಆಗಿರ್ತಕ್ಕಂತಹ ವಾರನ್ ಬಫೆಟ್ ಅವರು ಕೂಡ ಇದನ್ನ ಸಜೆಸ್ಟ್ ಮಾಡ್ತಾರೆ. 10% ಅಲೋಕೇಶನ್, ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, 90 ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಟಾಪ್, ಈಗ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಮೇಲೆ ಹೂಡಿಕೆ ಮಾಡಿದ್ರೆ ಇನ್ನು ಮಿಕ್ಕಿರ್ತಕ್ಕಂಥ 10 ರೂಪಾಯಿನ ನೀವು ಕಾರ್ಪೊರೇಟ್ ಬಾಂಡ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಪೋರ್ಟ್ಫೋಲಿಯೋನ ವೆಲ್ ಡೈವರ್ಸಿಫೈಡ್ ಆಗಿ ಇಟ್ಕೊಳ್ಬಹುದು. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಸ್ವಲ್ಪ ಕುಷನ್ ಏನಿದೆಯೋ ನಿಮಗೆ ಕಾರ್ಪೊರೇಟ್ ಬಾಂಡ್ಸ್ ಗಳಿಂದ ಸಿಗುತ್ತೆ. ಬಿಕಾಸ್ ಅದು ಸೇಫೆಸ್ಟ್ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿನ ತಂದು ಕೊಡುತ್ತೆ ಕಂಪೇರಿಂಗ್ ಟು ನಿಫ್ಟಿ 50. ಸೊ ಇಲ್ಲಿವರೆಗೂ ನಾನು ಡಿಸ್ಕಷನ್ ಮಾಡಿರ್ತಕ್ಕಂಥ 2 ಪಾಯಿಂಟ್ಸ್ ಗಳೇನಿದೆಯೋ
ತುಂಬಾ ಸೇಫ್ ಆಗಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರಿಗೆ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ಜಾಸ್ತಿ ಏರುಪೇರಿನ ಗತಿಗಳಿರಲ್ಲ. ಅಟ್ ದ ಸೇಮ್ ಟೈಮ್ ಡೀಸೆಂಟ್ ರಿವಾರ್ಡ್ ಅನ್ನು ಕೂಡ ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ಇವಾಗ ಬರ್ತಕ್ಕಂತಹ ಕಾಂಬೋ ಏನಿದೆಯೋ ಇದೇ ಫಂಡ್ ಫ್ರೀ ಆಗಿರುತ್ತೆ. ಇದರಲ್ಲಿ ಬರ್ತಕ್ಕಂತಹ 3 ಕಾಂಬಿನೇಷನ್ಸ್ ಗಳಿರುತ್ತೆ. ಇದರಲ್ಲಿ ಒಂದು ನಾವು ಡೈರೆಕ್ಟ್ ಆಗಿ ನಿಫ್ಟಿ 50 ಅಂದ್ರೆ ಲಾರ್ಜ್ ಕಂಪನೀಸ್ ಗಳಲ್ಲೂ ಇನ್ವೆಸ್ಟ್ ಮಾಡ್ತೀವಿ. ಇನ್ನೊಂದು ಮಿಡ್ 100 ಅಂತ ಬರುತ್ತೆ. ಮಿಡ್ ಕ್ಯಾಪ್ ಅಂತ ಬರುತ್ತೆ, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ ಬರುತ್ತೆ. ಇನ್ ಸಿಂಪಲ್ ವರ್ಡ್ಸ್, ತುಂಬಾ ದೊಡ್ಡದಾಗಿ ಬೆಳೆದಿರತಕ್ಕಂಥ ಕಂಪನೀಸ್ಗಳು ಲಾರ್ಜ್ ಕ್ಯಾಪ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ನಿಫ್ಟಿ 50 ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದರ ಮೇಲೆ ಇನ್ವೆಸ್ಟ್ ಮಾಡಿದಾಗೆ ಲೆಕ್ಕ. ಮಿಡ್ ಕ್ಯಾಪ್ ಅಂದ್ರೆ ಏನು? ತುಂಬಾ ಕೆಳಗಡೆ ಇರತಕ್ಕಂಥ ಕಂಪನಿಗಳು ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂ, ಹಾಗೆ ತುಂಬಾ ದೊಡ್ಡದಾಗಿ ಬೆಳೆದಿರತಕ್ಕಂಥ ಕಂಪನೀಸ್ಗಳ ಮಿಡ್ಲ್ ಅಲ್ಲಿ ಬರ್ತಕ್ಕಂಥದ್ದು. ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇದನ್ನ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ನವರೇ ಮಾಡಿರ್ತಾರೆ. ಮಿಡ್ 100 ಇದನ್ನು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಈ ಇಂಡೆಕ್ಸ್ ಅನ್ನ. ಇದರ ಜೊತೆಗೆ ಕಾರ್ಪೊರೇಟ್ ಬಾಂಡಿನ ಒಂದು ಕಾಂಬಿನೇಷನ್ ಮೂಲಕ ಈ ಒಂದು ಫಂಡ್ ರೆಡಿ ಆಗುತ್ತೆ. ಸೊ ಇದರ ಬ್ಯೂಟಿ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಮಿಡ್ ಕ್ಯಾಪ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ವಾಲಟಿಲಿಟಿ ರಿಸ್ಕ್ ಏನಿದೆ, ಏರೋಪೇರಿನ ಗತಿ ಚೂರು ಜಾಸ್ತಿ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಂಪೇರಿಂಗ್ ಟು ಮೊದಲನೇ ಎರಡನೇ ಆಪ್ಷನ್ಗೆ 2 ಆಪ್ಷನ್ಸ್ಗಳನ್ನ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ರಿಟರ್ನ್ ಸ್ವಲ್ಪ ಜಾಸ್ತಿ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಸೊ ಹಾಗಿದ್ರೆ ಒಂದು ಚೂರು ಎಕ್ಸ್ಟ್ರಾ ರಿಸ್ಕ್ ಇದ್ರೆ ಪರವಾಗಿಲ್ಲಪ್ಪ, ರಿಟರ್ನ್ ಕೂಡ ಜಾಸ್ತಿ ಬೇಕು ಅಂತಕ್ಕಂಥವ್ರಿಗೆ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನೀವು ಸ್ವಲ್ಪ ಯಂಗರ್ ಏಜ್ ಅಲ್ಲಿ, ಸ್ವಲ್ಪ ಕಡಿಮೆ ಏಜ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ರೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ಅಲೋಕೇಶನ್ ಯಾವ ರೀತಿ ಮಾಡಬಹುದು? ಸೊ ಇದೇ ಥಂಬ್ ರೂಲ್ ಅಂತಲ್ಲ, ಬಟ್ ಸ್ಟ್ಯಾಂಡರ್ಡ್ ಆಗಿ ಹೇಳಬೇಕು ಅಂತಂದ್ರೆ ನಿಫ್ಟಿ 50 ಅಂದ್ರೆ ಲಾರ್ಜ್ ಕ್ಯಾಪ್, ಸ್ವಲ್ಪ ಡೀಸೆಂಟ್ ರಿಸ್ಕ್ ಇರತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನೀವು 40% ನಷ್ಟು ಇನ್ವೆಸ್ಟ್ ಮಾಡ್ತೀರಾ. ಮಿಡ್ ಕ್ಯಾಪ್ ಅಲ್ಲಿ 30%, ಕಾರ್ಪೊರೇಟ್ ಬಾಂಡ್ಸ್ ಗಳಲ್ಲಿ 30%. ಆಲ್ ಇನ್ ಆಲ್ 100 ರೂಪೀಸ್ ಅನ್ನ ನೀವು ಈ ರೀತಿಯಾಗಿ ಡಿವೈಡ್ ಮಾಡ್ತೀರಾ ನೀವು ಇನ್ವೆಸ್ಟ್ ಮಾಡ್ತಕ್ಕಂತಹ ಸಮಯದಲ್ಲಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೆಥಡ್ ಅನ್ಬೋದು ಡೈವರ್ಸಿಫೈಡ್ ಈಕ್ವಿಟಿ ಸ್ಟ್ರಾಟಜಿ. ಹೆಸರಲ್ಲೇ ಇದೆ. ಬೇಸಿಕಲಿ ನಾವೆಲ್ಲ ಹಣವನ್ನು ಈಕ್ವಿಟಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೇನೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀವಿ. ಬಟ್ ಒಂದೇ ಕಡೆಗೆ ನಾವು ಇನ್ವೆಸ್ಟ್ ಮಾಡಲ್ಲ, ಮಲ್ಟಿಪಲ್ ಇಂಡಸ್ಟ್ರೀಸ್ ಗಳ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಬಿಸ್ನೆಸ್ ಗಳಿದ್ರು ಕೂಡ ಆ ಬಿಸ್ನೆಸ್ ಗಳನ್ನ ಆಸ್ ಅನ್ ಇಂಡಸ್ಟ್ರೀಸ್ ಗಳಾಗಿ ನಾವು ಕನ್ವರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ IT ಇಂಡಸ್ಟ್ರಿ ಇರಬಹುದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರಬಹುದು, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರಬಹುದು. ಸುಮಾರು ರೀತಿಯಾದಂತಹ ಡಿಫರೆಂಟ್ ಸೆಗ್ಮೆಂಟ್ಸ್ ಗಳು ಬರುತ್ತೆ. ಸೊ ನಮ್ಮ ಹಣವನ್ನ ಮಲ್ಟಿಪಲ್ ಸೆಗ್ಮೆಂಟ್ಸ್ ಗಳ ಮೇಲೆ ಹೂಡಿಕೆ ಮಾಡೋದ್ರ ಮೂಲಕ ನಮಗೆ ವೆಲ್ ಡೈವರ್ಸಿಫಿಕೇಶನ್ ಸಿಗುತ್ತೆ. IT ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಇವತ್ತಿನ ಮಟ್ಟಿಗೆ ಎಷ್ಟೋ ETFs ಗಳು ಅವೈಲೇಬಲ್ ಇದೆ. IT ಕಂಪನೀಸ್ ಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಿದೆ. ಥಿಮೆಟಿಕಲಿ ಇನ್ವೆಸ್ಟ್ ಮಾಡುತ್ತೆ ಇದು ಬೇಸಿಕಲಿ ಈ ರೀತಿಯಂತ ಮ್ಯೂಚುವಲ್ ಫಂಡ್ಸ್ ಗಳು ಅಥವಾ ETFs ಗಳು. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಸಪರೇಟ್ ಆಗಿರುತ್ತೆ. ಬ್ಯಾಂಕ್ ಬೀಸ್ ಅಂತ ಬರುತ್ತೆ ETF. ಹಾಗೆ ಈ ರೀತಿಯಾಗಿ ಸುಮಾರು ಇಂಡಸ್ಟ್ರೀಸ್ ಗಳ ಸಂಬಂಧಪಟ್ಟಾಗಿರುತ್ತೆ. ಬಟ್ ನಮ್ಮ ಹಣವನ್ನ ಈಕ್ವಲ್ ಆಗಿ ನಾವು ಡೈವರ್ಸಿಫೈ ಮಾಡಬೇಕಾಗುತ್ತೆ ಬೇರೆ ಬೇರೆ ಇಂಡಸ್ಟ್ರೀಸ್ ಗಳಿಗೆ, ಸೋ ದಟ್ ನಮ್ಮ ಹಣ ಸೇಫ್ ಆಗಿರುತ್ತೆ ಒಂದ್ ಕಡೆಯಿಂದ ಇನ್ ಟರ್ಮ್ಸ್ ಆಫ್ ದ ಡೈವರ್ಸಿಫಿಕೇಶನ್, ಹಾಗೆ ಇನ್ನೊಂದು ಕಡೆಯಿಂದ ಬೆಟರ್ ರಿಟರ್ನ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಇನ್ ಟರ್ಮ್ಸ್ ಆಫ್ ದ ರಿಸ್ಕ್ ಸ್ವಲ್ಪ ಅಗ್ರೆಸಿವ್ ಅಂತ ಹೇಳ್ಬೋದು ಈ ರೀತಿಯಂತ ಇನ್ವೆಸ್ಟ್ಮೆಂಟ್ ಮೆಥಡ್ ಅನ್ನ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದರ ತಕ್ಕ ಹಾಗೇನೆ ರಿವಾರ್ಡ್ ಅನ್ನು ಕೂಡ ಕೊಡ್ತಕ್ಕಂಥ ಪೊಟೆನ್ಶಿಯಲ್ ಈ ಮೆಥಡ್ ಹೊಂದಿರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಬೆಟರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರಿಯಲ್ ಎಸ್ಟೇಟ್ ಒಂದ್ ಕಡೆಗೆ ಇರುತ್ತೆ, ಇನ್ನೊಂದ್ ಕಡೆಗೆ ಗೋಲ್ಡ್. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಒಂದ್ ಕಡೆಯಿಂದ ಬಹಳ ಸೇಫೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಗೋಲ್ಡ್ ಅನ್ನು ನೀವು ಇಲ್ಲಿ ಇನ್ಕ್ಲೂಡ್ ಮಾಡಿದೀರಾ ಅಂತ ಅಂದ್ರೆ ತುಂಬಾನೇ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್. ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಗೋಲ್ಡ್ ನ ಬೆಲೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಬಿಕಾಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ, ಬಹಳ ಪ್ರೀಶಿಯಸ್ ಮೆಟಲ್, ಎಲ್ಲರೂ ಬೆಲೆ ಕೊಡ್ತಾರೆ ಇದಕ್ಕೆ. ಹಾಗಾಗಿ ಇದರ ಬೆಲೆ ಕಡಿಮೆ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಕಡಿಮೆ. ಇನ್ನೊಂದು ಕಡೆಯಿಂದ ರಿಯಲ್ ಎಸ್ಟೇಟ್ ಕೂಡ ಅಷ್ಟೇನೆ. ರಿಯಲ್ ಎಸ್ಟೇಟ್ ಅಲ್ಲಿ ಬಹಳ ಚಾಲೆಂಜಸ್ ಗಳಿದೆ ಅಫ್ಕೋರ್ಸ್. ಬಿಕಾಸ್ ನೀವು ಈಗ ಒಂದು ಸರ್ಟನ್ ಲೆವೆಲ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ತುಂಬಾ ದೊಡ್ಡ ಅಮೌಂಟ್ ಇನಿಷಿಯಲ್ ಬೇಕಾಗುತ್ತೆ. ನೀವು ಡೈರೆಕ್ಟ್ ಆಗಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡೋದು ಅಥವಾ ಸೆಲ್ ಮಾಡ್ತಕ್ಕಂಥ ಟ್ರಾನ್ಸಾಕ್ಷನ್ ಇದ್ದೀರಾ ಅಂತಂದ್ರೆ, ಅಥವಾ ಇನ್ನೊಂದು ಕಡೆಯಿಂದ ಏನಪ್ಪಾ ಅಂತಂದ್ರೆ ನೀವು ಒಂದು ರೆಂಟ್ ಅನ್ನು ಕೊಡಬೇಕು ಅಂತಂದ್ರೂ ಕೂಡ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಲೆವೆಲ್ ಅಲ್ಲಿ ಇರುತ್ತೆ. ಇನ್ನೊಂದು ಕಡೆಯಿಂದ ಲಿಕ್ವಿಡಿಟಿ ರಿಸ್ಕ್ ಅಂತ ಹೇಳ್ತೀವಿ ನಾವು. ಈಗ ನಾವೇನೋ ಮಾರಬೇಕು ಅಂತಿದೀವಿ, ಸೈಟ್ ಅನ್ನ ತಗೊಳ್ತಕ್ಕಂಥವ್ರು ಬೇಕಲ್ಲ, ಅಥವಾ ತಗೊಳ್ಬೇಕು ಅಂತಿದೀವಿ ಮಾರೋರು ಬೇಕಲ್ಲ. ಈ ರೀತಿಯಂತ ಲಿಕ್ವಿಡಿಟಿ ರಿಸ್ಕಿನ ಒಂದು ಪ್ರಭಾವವನ್ನು ಕೂಡ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಇರುತ್ತೆ. ಬಟ್ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇದೆ, ದಿನ ದಿನ ಬೆಳೀತಾ ಇದೆ. ಇದರ ರಿಲೇಟೆಡ್ ಕೂಡ ಡಿಫರೆಂಟ್ ಆಪ್ಷನ್ಸ್ ಗಳು ಇವತ್ತಿನ ಮಟ್ಟಿಗೆ ಕಡಿಮೆ ಅಮೌಂಟ್ ಇಟ್ಕೊಂಡೇ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳಿದೆ. REIT ಮೂಲಕ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಸ್ ಅಂತ ಹೇಳ್ತಾರೆ. ಹೆಸರಲ್ಲೇ ಇದೆ. ಮ್ಯೂಚುವಲ್ ಫಂಡ್ ತರನೇ ಕೆಲಸ ಮಾಡುತ್ತೆ. ಬಟ್ ಇಲ್ಲಿ ಕಲೆಕ್ಟ್ ಆಗಿರತಕ್ಕಂಥ ಹಣ ಏನಿದೆ ನಮ್ಮ ನಿಮ್ಮಂತ ಕಾಮನ್ ಇನ್ವೆಸ್ಟರ್ಸ್ ಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮೇಲೆ ಇವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಒಂದು ಅಪ್ರಿಸಿಯೇಷನ್, ಈಗ ಸೈಟ್ ತಗೊಂಡಿರ್ತಾರೆ ಅವರು, ಅದರಿಂದ ಬಂದಿರತಕ್ಕಂಥ ಅಪ್ರಿಸಿಯೇಷನ್ ಇಂದನೂ ರಿಟರ್ನ್ ಸಿಗುತ್ತೆ ಇನ್ವೆಸ್ಟರ್ಸ್ ಗಳಿಗೆ. ಇನ್ನೊಂದು ಕಡೆಯಿಂದ ಬಾಡಿಗೆಗಳನ್ನ ಏನ್ ಕೊಟ್ಟಿರ್ತಾರೆ, ಈಗ ಒಂದೊಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಗಳು ಅಥವಾ REITs ಗಳು ಬಾಡಿಗೆ ಕೊಟ್ಟಿರುತ್ತೆ. ಆ ರೀತಿಯಂತ ಬಾಡಿಗೆಯಿಂದ ಬರ್ತಕ್ಕಂಥ ರಿಕರಿಂಗ್ ಇನ್ಕಮ್ ಅನ್ನು ಕೂಡ ಆಸ್ ಅ ಡಿವಿಡೆಂಡ್ ಈ REITs ಗಳು ಇವತ್ತಿನ ಕಾಲಕ್ಕೆ ಕೊಡುತ್ತೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಒಂದು ವಿಡಿಯೋನ ಮಾಡಿದೀವಿ, ಲಾಸ್ಟ್ ಒಂದ್ಸತಿ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಹಾಗೆ ವಾಚ್ ಲಿಸ್ಟ್ ಕೂಡ ಅವೈಲೇಬಲ್ ಇರುತ್ತೆ ಆ ವಿಡಿಯೋ. ಇನ್ನ ಗೋಲ್ಡಿನ ಪ್ರಕಾರ ಮಾತಾಡ್ತೀವಿ ಅಂತಂದ್ರೂ ಕೂಡ ಡೆಫಿನೆಟ್ಲಿ ಇದರಲ್ಲೂ ಸರ್ಟನ್ ರಿಸ್ಕ್ಸ್ ಅಂತ ಇದ್ದೇ ಇರುತ್ತೆ. ಒಂದು ಸೆಕ್ಯೂರಿಟಿ ರಿಸ್ಕ್, ಈಗ ನಾವು ತಗೊಳ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ಅದನ್ನ ಎತ್ತಿಟ್ಕೊಂಡು ಅದನ್ನ ಸೇಫ್ ಆಗಿ ಇಡೋದೇ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್. ಇನ್ನೊಂದು ಕಡೆಯಿಂದ ಹಂಗೆ ಇಟ್ಟರು ಪರವಾಗಿಲ್ಲಪ್ಪ, ನಾವೇನೋ ಒಂದು ಜ್ಯುವೆಲರಿ ಮಾಡ್ತಾ ಇದೀವಿ ಅಥವಾ ಏನೋ ಮಾಡ್ಸ್ಕೊಂಡ್ ಬರ್ತೀವಿ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಗಳು, ಈ ರೀತಿಯಂತ ಎಷ್ಟೋ ನೆಗೆಟಿವ್ ಪಾಯಿಂಟ್ಸ್ ಗಳು ಫಿಸಿಕಲ್ ಗೋಲ್ಡ್ ಅನ್ನ ಬೈ ಮಾಡೋದ್ರ ಮೂಲಕ ಇದೆ.
ಬಟ್ ವಾಟ್ ಇಫ್ ಇದನ್ನ ಡಿಜಿಟಲ್ ಆಗಿ ನಾವು ಬೈ ಮಾಡೋದ್ರ ಮೂಲಕ ಏನಾದರೂ ಪಾಸಿಬಿಲಿಟೀಸ್ಗಳಿದೆ ಇವತ್ತಿನ ಕಾಲಕ್ಕೆ? ಡೆಫಿನೆಟ್ಲಿ ಮಲ್ಟಿಪಲ್ ಆಪ್ಷನ್ಸ್ಗಳು ನಮ್ಮ ಎದುರುಗಡೆ ಇವತ್ತಿನ ಕಾಲಕ್ಕಿದೆ ಡಿಜಿಟಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಅಂಡ್ ಇಂಟ್ರೆಸ್ಟಿಂಗ್ಲಿ ಇದರಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಮೇಜರ್ ಆಪ್ಷನ್ಸ್ ಅಂತ ಹೇಳ್ಬೋದು ಸೊವೆರಿಯನ್ ಗೋಲ್ಡ್ ಬಾಂಡ್ಸ್. ಸೊ ಇದು ಡೈರೆಕ್ಟ್ ಆಗಿ ಸೆಂಟ್ರಲ್ ಬ್ಯಾಂಕ್ ಇಶ್ಯೂ ಮಾಡ್ತಕ್ಕಂತಹ ಒಂದು ಬಾಂಡ್ ಆಗಿರುತ್ತೆ, ಪೇಪರ್ ಆಗಿರುತ್ತೆ. ಪೇಪರ್ನ ಪರವಾಗಿ ನಾವು ಹಣವನ್ನು ಅವ್ರಿಗೆ ಕೊಡ್ತೀವಿ, ಅವರು ಅದನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನ ಗೋಲ್ಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಅಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಅಲಾಂಗ್ ವಿತ್ ಗೋಲ್ಡ್ ರೇಟ್, ಫಾರ್ ಎಕ್ಸಾಂಪಲ್ ನೀವು ₹100 ಗೋಲ್ಡ್ ಬೈ ಮಾಡಿದ್ರೆ, ಸದ್ಯದ ಮಟ್ಟಿಗೆ ಆ ಗೋಲ್ಡ್ ಬಾಂಡ್ ಅನ್ನ ₹100 ಬೈ ಮಾಡಿದಿರಾ ಅಂತಂದ್ರೆ ಗೋಲ್ಡಿನ ಬೆಲೆಯ ಪ್ರಕಾರ ಅದು ಅಪ್ರಿಷಿಯೇಟ್ ಆಗುತ್ತೆ ಒಂದು. ಇನ್ನೊಂದು ಕಡೆಯಿಂದ 2.5% ನಷ್ಟು ಇಂಟ್ರೆಸ್ಟ್ ಅನ್ನು ಕೂಡ ಸೆಂಟ್ರಲ್ ಗವರ್ಮೆಂಟ್ ನಿಮಗೆ ಕೊಡುತ್ತೆ ಆ ಬಾಂಡಿನ ಮೇಲೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಗೋಲ್ಡ್ ರಿಲೇಟೆಡ್ ಅಂತಂದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಗೋಲ್ಡ್ ಬೀಸ್ ಅಂತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ನೀವು ಸರ್ಚ್ ಮಾಡಬಹುದು ಆಮೇಲೆ ಟರ್ಮಿನಲ್ ಅಲ್ಲಿ. ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ, ETF ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಡಿಜಿಟಲ್ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಲೆಕ್ಕ ಇಲ್ಲಿ ಬಂದಿರತಕ್ಕಂಥ ಹಣವನ್ನು ಅವರು ಫಿಸಿಕಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಆಸ್ ಎನ್ ಇನ್ವೆಸ್ಟರ್ ನೀವು ಇದನ್ನ ಡಿಜಿಟಲ್ ಫಾರ್ಮ್ ಅಲ್ಲಿ ಹೋಲ್ಡ್ ಮಾಡಿರೋ ಹಾಗೆ ಲೆಕ್ಕ. ಇದ್ರ ಜೊತೆಗೇನೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಇವತ್ತಿನ ಕಾಲಕ್ಕೆ ಅವೈಲೇಬಲ್ ಇರುತ್ತೆ, ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಗೋಲ್ಡ್ ಅನ್ನ ಡಿಜಿಟಲಿ ಬೈ ಮಾಡ್ತಕ್ಕಂಥ ಆಪ್ಷನ್ಸ್ ಗಳು ಅಂತ ಹೇಳೋದಾದ್ರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಕೂಡ ನಾವು ಮಾಡಬಹುದಾಗಿರುತ್ತೆ. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಇಟ್ಕೊಂಡು ನಾವು US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, UK ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಏನಕ್ಕೋಸ್ಕರ ಇದನ್ನ ಮಾಡಬೇಕಾಗುತ್ತೆ? ಅಫ್ಕೋರ್ಸ್ ಡೈವರ್ಸಿಫಿಕೇಶನ್. ನಮ್ಮ ಕಂಟ್ರಿಯಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಕಂಟ್ರಿಯಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದೀವಿ ಅಂತಂದ್ರೆ ಅದಕ್ಕೂ ಕೂಡ ಇವತ್ತಿನ ಮಟ್ಟಿಗೆ ಆಪ್ಷನ್ಸ್ ಇರುತ್ತೆ. ಇದರಲ್ಲೂ ಕೂಡ ಸುಮಾರು ರಿಸ್ಕ್ಗಳು ಬರುತ್ತೆ. ಒಂದು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಇರಬಹುದು, ಇನ್ನೊಂದು ಕಡೆಯಿಂದ ಫ್ಲಕ್ಚುಯೇಷನ್ಸ್ ಫಾರೆಕ್ಸ್ ರಿಸ್ಕ್ ಇರಬಹುದು, ಹಾಗೆ ಇನ್ನೊಂದು ಕಡೆಯಿಂದ ಬರ್ತಕ್ಕಂಥ ಮೇಜರ್ ರಿಸ್ಕ್ ಜಿಯೋ ಪೊಲಿಟಿಕಲ್ ಇಶ್ಯೂಸ್ಗಳಾದ್ರೆ ಅಥವಾ ಅಲ್ಲಿ ಏನಾದರೂ ಪೊಲಿಟಿಕಲ್ ಇಶ್ಯೂಸ್ ಆದ್ರೆ ಅದರ ಇಂಪ್ಯಾಕ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಬೀರುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಈ ಒಂದು ಆಪ್ಷನ್ಸ್ಗೆ ಹೆಜ್ಜೆ ಇಡಬೇಕಾಗುತ್ತೆ. ಸೊ ಇಂಟರ್ನ್ಯಾಷನಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಷ್ಟೋ ಮ್ಯೂಚುವಲ್ ಫಂಡ್ಸ್ ಗಳು ಭಾರತದಲ್ಲಿ ಅದರ ಲಿಸ್ಟ್ ಅನ್ನು ನಾವು ತೋರಿಸ್ತಾ ಇದೀವಿ, ಒಂದ್ಸತಿ ಚೆಕ್ ಮಾಡಬಹುದು, ಪಾಸ್ ಮಾಡಿ. ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ನೀವು ಮಾಡಬಹುದಾಗಿರುತ್ತೆ. ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ರಿಸ್ಕ್ ಗಳ ಬಗ್ಗೆ ನಾವು ಮಾತಾಡಿದ್ವಿ. ಅಡ್ವಾಂಟೇಜಸ್ ಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒಂದೇ ಕಂಟ್ರಿ ಮೇಲೆ ರಿಸ್ಕ್ ನಮಗಿರಲ್ಲ. ಇನ್ವೆಸ್ಟ್ಮೆಂಟ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಮಲ್ಟಿಪಲ್ ಕಂಟ್ರೀಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅಲ್ಲಿಯ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ, ವೆಲ್ ಡೈವರ್ಸಿಫಿಕೇಶನ್ ಸಿಗುತ್ತೆ ಜಿಯೋಗ್ರಫಿಕಲಿ ಅಂತ ಹೇಳೋದಾದ್ರೆ. ಇದೆ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಪಿ ಕ್ಯಾಟ್ ಪೋರ್ಟ್ಫೋಲಿಯೋ. ಸೊ ಹೆಸರು ಹೇಳೋ ಪ್ರಕಾರನೇ ಕಾಪಿ ಹೊಡೆದು ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಯಾರನ್ನ ಕಾಪಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಆಬ್ವಿಯಸ್ಲಿ ನೀವು ಸುಮ್ಮನೆ ರ್ಯಾಂಡಮ್ ಆಗಿರ್ತಕ್ಕಂಥವ್ರನ್ನ ಫಾಲೋ ಮಾಡಕ್ ಆಗಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ. ಮೇಜರ್ಲಿ FIIs ಗಳು ಅಂತ ಬರುತ್ತೆ, ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಇರಬಹುದು. ಇನ್ನೊಂದು ಕಡೆಯಿಂದ DIS ಅಂತ ಬರ್ತಾರೆ, ಡೊಮೆಸ್ಟಿಕಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ತುಂಬಾ ದೊಡ್ಡ ಹಣವನ್ನ ಇಟ್ಕೊಂಡು ಅವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅವರೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಗುರುತಿಸೋದ್ರ ಮೂಲಕನೂ ಕೂಡ ಆ ಒಂದು ಬಿಸ್ನೆಸ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಬಿಸ್ನೆಸ್ ನ ನೇಚರ್ ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ರ್ಯಾಂಡಮ್ ಆಗಿ ಅವ್ರು ಮಾಡ್ತಿದ್ರೆ ನಾವು ಮಾಡ್ಬಿಡ್ತೀವಿ ಅಂತಂತಹ ಒಂದು ಥಾಟ್ ಪ್ರೊಸೆಸ್ ಅನ್ನು ನಾವು ಇಟ್ಕೊಳ್ಬಾರ್ದು. ಅಲ್ಲಿರ್ತಕ್ಕಂತಹ ಕಂಪ್ಲೀಟ್ ಮಾಹಿತಿಯನ್ನ, ಫಂಡಮೆಂಟಲ್ ಮಾಹಿತಿಯನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಸ್ನೇಹಿತರೆ, ಇದೇ 7 ಡಿಫರೆಂಟ್ ಮೆಥಡ್ಸ್ ಗಳಾಗಿತ್ತು. ಯಾವ ಮೆಥಡ್ಸ್ ಗಳ ಮೂಲಕ ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಸ್ ಅ ಪೋರ್ಟ್ಫೋಲಿಯೋ ಅಥವಾ ಒಂದು ಮಲ್ಟಿಪಲ್ ಬಾಸ್ಕೆಟ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಂತ ಹೇಳೋದಾದ್ರೆ, ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವುದೇ ಮಾಹಿತಿನೂ ಕೂಡ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಎಲ್ಲದರ ಹಿಂದೆನೂ ಕೂಡ ಸರ್ಟನ್ ರಿಸ್ಕ್ ಅಂತ ಇದ್ದೇ ಇರುತ್ತೆ. ಆ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದೇ ಇನ್ವೆಸ್ಟರ್ಸ್ ಗಳ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಆ ಕ್ವಾಲಿಟಿನ ನೀವು ಬೆಳೆಸ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ವೆಲ್, ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ಫೈನಾನ್ಷಿಯಲ್ ಮಾಹಿತಿಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಕನ್ನಡದಲ್ಲಿ ನಿಮಗೆ ಸಿಗಬೇಕು ಅಂತ ಅಂದ್ರೆ, ಅಟ್ ದ ಸೇಮ್ ಟೈಮ್ ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಫ್ರೀ ಆಗಿರುತ್ತೆ, ಬಟ್ ಇದರಿಂದ ನಮಗೆ ತುಂಬಾನೇ ಒಂದು ಉತ್ತೇಜನ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.